ಧರ್ಮಸ್ಥಳ ಕೇಸ್ ನಿಜವಾಗ್ಲೂ ತುಂಬಾನೇ ಕ್ರಿಟಿಕಲ್ ಮತ್ತೆ ಸೆನ್ಸಿಟಿವ್ ಕೇಸ್. ಇಂಥ ಪ್ಲೇಸ್ ಅಲ್ಲಿ ಮೀಡಿಯಾನವ್ರು ಕವರ್ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಪೊಲೀಸ್ ಪ್ರೊಟೆಕ್ಷನ್ ಇರ್ಲಿಲ್ಲ ಅಲ್ಲಿ. ಪೊಲೀಸ್ ಪ್ರೊಟೆಕ್ಷನ್ ಇಲ್ಲದ ಕಾರಣಕ್ಕೆ ನಿನ್ನೆ ಅಲ್ಲಿ ಕವರ್ ಮಾಡುವಂತ ಡೈಲಿ ಅಪ್ಡೇಟ್ ಕೊಡುವಂತಹ ಕುಡ್ಲಾ ರ್ಯಾಂಪೇಜ್ ಚಾನೆಲ್ ಮತ್ತೆ ಯುನೈಟೆಡ್ ಮೀಡಿಯಾ, ಸಂಚಾರಿ ಸ್ಟುಡಿಯೋ ಇವರೆಲ್ಲ ಅಲ್ಲಿ ಲೈವ್ ಕವರ್ ಮಾಡುವ ಟೈಮ್ ಅಲ್ಲಿ ಜನ ಬಂದ್ಕೊಂಡು 100 ಜನ ಬಂದ್ಕೊಂಡು ಅವ್ರಿಗೆ ಹೊಡೆದಿದ್ದಾರೆ. ಇಷ್ಟರ ಮಟ್ಟಿಗೆ ಹೊಡೆದಿದ್ದಾರೆ ಅಂದ್ರೆ ಅವರು ಹಾಸ್ಪಿಟಲೈಸ್ ಇದ್ದಾರೆ, ಈಗ ಬಹಳ ನೋವು ಅನುಭವಿಸಿದ್ದಾರೆ. ಸೊ ನಿಜವಾಗ್ಲೂ ಅಲ್ಲಿನ ಪೊಲೀಸ್ ಪ್ರೊಟೆಕ್ಷನ್ ಏನ್ ಮಾಡ್ತಿದೆ ಅಲ್ಲಿನ ಪೊಲೀಸ್ನವ್ರು, ನನಗೆ ಅದೇ ಅರ್ಥ ಆಗ್ತಿಲ್ಲ. ಮತ್ತೆ ಇಷ್ಟು ಸೆನ್ಸಿಟಿವ್ ಕೇಸ್ ಇದೆ ಅಂತ ಪ್ಲೇಸ್ ಅಲ್ಲಿ ತನಿಖೆ ಆಗುವಾಗ ಆಲ್ರೆಡಿ ಪೊಲೀಸ್ ಪ್ರೊಟೆಕ್ಷನ್ ಇರ್ಲೇಬೇಕು. 100 ಜನ ಅಲ್ಲಿ ಮೀಡಿಯಾನವರು ಕವರ್ ಮಾಡ್ತಿದ್ದಾರೆ, ಲೈವ್ ಕವರ್ ಮಾಡ್ತಿದ್ದಾರೆ. ಅವ್ರ ಜೀವಕ್ಕೆ ಏನಾದ್ರೂ ಆಗುವಂತ ಸಂಭಾವನೆ ಇದೆ. ಅಂತ ಪ್ಲೇಸ್ ಅಲ್ಲಿ ಪೊಲೀಸ್ ಆಲ್ರೆಡಿ ಅಲ್ಲಿ ಪ್ರೊಟೆಕ್ಷನ್ ಕೊಡ್ಬೇಕು. ಏನಾಗದಿರಾನೆ ಅದು ಮೇ ಬಿ ನಿಜನೇ ಇದೆ. ಪೊಲೀಸ್ ಎಲ್ಲ ಅವ್ರ ಕಡೆನವ್ರೆ, ಅವರೆಲ್ಲ ಅವ್ರು ಹಾಕಿರೋ ಬಿಸ್ಕೆಟ್ ತಿಂತಾರೆ. ಅಲ್ಲಿನ ಜನರು ಯಾರು ಬಂದು ಹೊಡೆದಿದಾರಲ್ಲ ಅವರೆಲ್ಲ ಅವ್ರ ಬಿಸ್ಕೆಟ್ ಮೇಲೆನೆ ಬದುಕುವಂತ ಜನ ಅಂತ ಗೊತ್ತಾಯ್ತು.